ಈಗ ಒಟ್ಟು 82 ವಾರ್ಡ್ ನಮ್ಮಲ್ಲಿರೋದು. 82 ವಾರ್ಡಲ್ಲಿ ನಾವು 24 ವಾರ್ಡಿಗೆ ಪ್ರತಿದಿನ ನೀರು ಕೊಡ್ತೀವಿ. ಸುಮಾರು 36 ವಾರ್ಡಿಗೆ ನಾವು ಪ್ರತಿದಿನ ಕೊಡ್ತೀವಿ. 6 ವಾರ್ಡಿಗೆ ನಾವು 3 ದಿವಸಕ್ಕೊಮ್ಮೆ ಕೊಡ್ತೀವಿ. ಸೊ 40 ವಾರ್ಡ್ಗಳಿಗೆ 6 ದಿವಸಕ್ಕೊಮ್ಮೆ ನೀರು ಕೊಡ್ತೀವಿ. ಸೊ ಈ ನಮಗೆ 42 ವಾರ್ಡ್ಗಳು ಅಷ್ಟೊಂದು ಸಮಸ್ಯೆ ಇಲ್ಲ. 40 ವಾರ್ಡ್ಗಳಲ್ಲಿ 6 ದಿವಸಕ್ಕೊಮ್ಮೆ ನೀರು ಕೊಡ್ತೀವಿ. ಏನಾದರೂ ಪವರ್ ಇಂಟ್ರಪ್ಷನ್ ಆದ ಸಮಯದಲ್ಲಿ ಅಲ್ಲಿ 6 ದಿವಸಕ್ಕೊಮ್ಮೆ ಕೊಡೋ ನೀರು ಶೆಡ್ಯೂಲು 6 to 7 ಡೇಸ್ ಹೋಗ್ತದೆ. ಸೊ ಮಾರ್ಚಲ್ಲಿ ನಮಗೆ ಸ್ವಲ್ಪ ಪವರ್ ಇಂಟ್ರಪ್ಷನ್ ಜಾಸ್ತಿ ಇತ್ತು. ಸೊ ಹೀಗಾಗಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅದಕ್ಕೊಂದು ವಿಶೇಷ ಮೀಟಿಂಗನ್ನು ಮಾಡಿದರು. ಜಿಲ್ಲಾಧಿಕಾರಿಗಳು, ಮಾನ್ಯ ಉಸ್ತುವಾರಿ ಸಚಿವರು, ನಮ್ಮ ಪೂಜ್ಯ ಮಹಾಪೌರರು ಮತ್ತು ಎಲ್ಲ ನಮ್ಮ ಕಾರ್ಪೊರೇಟರ್ಸ್ ಎಲ್ಲರೂ ಸೇರಿ ಈ ಒಂದು ಸಮಸ್ಯೆಗೆ ಬಗೆಹರಿಸಬೇಕು ಅನ್ನೋದು ಒಂದು ಧಾರವಾಡದಲ್ಲಿ ಮೀಟಿಂಗ್ ಆಯಿತು. ಆವಾಗ ನಮ್ಮ MD ಹೆಸ್ಕಾಂ ಮೇಡಮ್ ಅವ್ರಿಗೆ ಹೇಳಿ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ KUDFC ಕಾರ್ಪೊರೇಷನ್ ಮತ್ತು ಹೆಸ್ಕಾಮ್ದವರು ಎಲ್ಲ ಈ ಎಲೆಕ್ಟ್ರಿಕಲ್ ಲೈನ್ಸನ್ನು ಇನ್ಸ್ಪೆಕ್ಷನ್ ಮಾಡಿದರು. ಅವರು ಕೆಲವೊಂದಿಷ್ಟು ರೆಕ್ಟಿಫಿಕೇಷನ್ಸನ್ನು ಹೇಳಿದ್ದಾರೆ. ಅಂದರೆ ಆಟೋಮೆಟಿಕ್ ಚೇಂಜ್ ಓವರ್ ಮತ್ತು ಬ್ರೇಕ್ಸ್ ಹಾಕೋದು ಮತ್ತು ಆ ರೆಗ್ಯುಲರ್ ಕ್ಯಾಲಿಬ್ರೇಷನ್ಸ್ ಮಾಡೋದು ಎಲೆಕ್ಟ್ರಿಕಲ್ ಲೈನ್ಸನ್ನು ಅಂತ ಈ ಥರ ಬೇರೆ ಬೇರೆ ಅವರೊಂದು ಟೆಕ್ನಿಕಲ್ ಪಾಯಿಂಟ್ಸನ್ನು ನಮಗೆ ಗೈಡ್ ಮಾಡಿದ್ದಾರೆ. ಅದರ ಪ್ರಕಾರ ಒಂದು ಎಸ್ಟಿಮೇಟ್ ಮಾಡ್ಕೊಂಡಿದ್ದೀವಿ. ಸೊ ಈ ಪವರ್ ಇಂಟ್ರಪ್ಷನ್ ಆಗದೇ ಥರ ನಾವು ನೋಡ್ಕೊಳ್ಬೇಕು. ಮೇಜರ್ ಈಸ್ ಪವರ್ ಇಂಟ್ರಪ್ಷನ್. ಅದನ್ನು ನಾವು ಸರಿಯಾಗಿ ನಿಭಾಯಿಸಿದರೆ ಸೊ ವಾಟರ್ ಸಪ್ಲೈ ಸರಿಯಾಗುತ್ತೆ. ಎರಡನೇದು ಇನ್ನೊಂದು ಲೀಕೇಜಸ್, ಎಲ್ಲೆಲ್ಲಿ ಲೀಕೇಜ್ ಆಗುತ್ತೆ, ಈ ಥರ್ಡ್ ಪಾರ್ಟಿ ಡ್ಯಾಮೇಜ್ ಅಂತ ಕರಿತೀವಿ. ಯಾವುದೋ ಒಂದು ಇಲಾಖೆಯಲ್ಲಿ ರಸ್ತೆ ಮಾಡುವಾಗ ಈ ಪೈಪ್ಲೈನ್ ಏನೋ ಬ್ರೇಕೇಜ್ ಆದರೆ ಅಲ್ಲಿ ಆ ಏರಿಯಾಗೆ ಬರೋ ವಾಟರ್ ಸಪ್ಲೈ ಭಾಳ ಹ್ಯಾಂಪರ್ ಆಗುತ್ತೆ. ಸೊ ಈ ಥರ್ಡ್ ಪಾರ್ಟಿ ಡ್ಯಾಮೇಜ್ ಇರ್ಬೋದು ಅಥವಾ L&T ಅವರು ಕಾಮಗಾರಿ ಮಾಡೋ ಸಮಯದಲ್ಲಿ ಏನಾದರೂ ಡ್ಯಾಮೇಜ್ ಆದರೆ ಅದನ್ನು ಅತಿ ಬೇಗವಾಗಿ ಅಟೆಂಡ್ ಮಾಡಿದರೆ ಶೆಡ್ಯೂಲಲ್ಲಿ ಹೆಚ್ಚು ಕಡಿಮೆ ಆಗೋದನ್ನು ಕೂಡ ನಾವು ತಪ್ಪಿಸ್ಬೋದು. ಸೊ ಒಂದು ಎಲೆಕ್ಟ್ರಿಕಲ್ ಇಶ್ಯೂ ಮತ್ತು ಇನ್ನೊಂದು ಈ ಡ್ಯಾಮೇಜಸ್ಸನ್ನು ಎರಡೂ ನಾವು ಸರಿಯಾಗಿ ನಿಭಾಯಿಸಿದರೆ ವಾಟರ್ ಸಪ್ಲೈಯಲ್ಲಿ ಏನೂ ಸಮಸ್ಯೆ ಆಗೋಲ್ಲ. ಸೊ ಇಲ್ಲಿ 53 ಟ್ಯಾಂಕರ್ಸನ್ನು ನಾವು ಬೇರೆ ಬೇರೆ ಪಾಯಿಂಟ್ಸ್, ಒಟ್ಟು 5 ಫಿಲ್ಲಿಂಗ್ ಪಾಯಿಂಟ್ಸ್ ಇದೆ. 53 ವಾಟರ್ ಟ್ಯಾಂಕನ್ನು L&T ಅವರು ಅದನ್ನು ಅವರು ರೆಡಿ ಇಟ್ಕೊಂಡಿದ್ದಾರೆ. ಎಲ್ಲೆಲ್ಲಿ ಈ ಥರ ಶೆಡ್ಯೂಲಲ್ಲಿ ಸಮಸ್ಯೆ ಆಗುತ್ತೆ, 6 ದಿವಸಕ್ಕೊಮ್ಮೆ ನೀರು ಕೊಡ್ತೀವಿ 40 ವಾರ್ಡಲ್ಲಿ, ಎಲ್ಲೆಲ್ಲಿ ಈ ಥರ ಸಮಸ್ಯೆ ಆಗುತ್ತೆ ಅಲ್ಲಿ ಟ್ಯಾಂಕರ್ನ ಕಳಿಸ್ಕೊಟ್ಟು ನಿಭಾಯಿಸ್ತಾ ಇದ್ದೀವಿ.